ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಏನ್ರಣ ಇದು ಏನಾಗೈತಣ್ಣ ನಿಮ್ಗೆ 30ನೇ ಆಡಿಯೋನ ಲಾಸ್ಟ್ ಮಾಡ್ಬಿಟ್ಟಿದ್ರಲ್ಲ ಯಾಕಣ್ಣ? ಯಾರೇಳು ಅಣ್ಣ ನಾನ್ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ. ಯಾಕಣ್ಣ 30 ಅಷ್ಟೇ ಆಡಿಯೋ ಇನ್ ಮುಕ್ಕಿದ್ ಕಳ್ಸಲ್ಲ, ಇದೇ ಲಾಸ್ಟ್ ಆಡಿಯೋ ಅಂತ ಕಳ್ಸಿದೀರ ಯಾಕಣ್ಣ? ನಾವು ಇದು ಬಳ್ಳಾಪುರ. ಅಯ್ಯೋ ಬಳ್ಳಾಪುರ ನರಸಿಂಹಣ್ಣ ಅಂತ ಗೊತ್ತು. ನೀವು ಅದು ಯೂಟ್ಯೂಬಲ್ಲಿ ಕಳಿಸ್ತಾ ಇದ್ರಲ್ಲ ರೆಕಾರ್ಡಿಂಗ್ಗಳು, ಇದೇ ಲಾಸ್ಟ್ ಇನ್ ಕಳ್ಸಲ್ಲ, ಇದೇ ನರಸಿಂಹರಾಜು ಅವರ ಕೊನೆಯ ಆಡಿಯೋ ಕೇಳಿ ಎಂಜಾಯ್ ಮಾಡಿ ಅಂತ ಕಳ್ಸಿದ್ದೀರಲ್ಲ ಯಾಕಣ್ಣ? ನಾವು ನಿಮ್ಗೋಸ್ಕರ ನಿಮ್ ಫಿದಾ ಆಗ್ಬಿಟ್ಟಿದೀವಣ್ಣ. ನಿಮ್ಮ ಆಡಿಯೋ ಕೇಳಿಲ್ಲ ಅಂದ್ರೆ ಜೀವನೇ ಹೊಲ್ಟೋಗುತ್ತಣ್ಣ. ಜೀವ ಹೊಲ್ಟವ್ರೆ, ಜೀವ ಬದುಕಿದ್ದು ಏನು ಬಂತು? ಜೀವ ಹೋದ್ಮೇಲೆ ಏನು ಬಂತು? ಗುಂಡಿ ತೆಗಿತಾರೆ, ಮುಸ್ತಾರೆ, ಹಾರ ತಗೊಂಡು ಮುಸ್ತಾರೆ, ಆಮೇಲೆ ಚಟ್ಟ ಕಟ್ತಾರೆ, ತಗೊಂತಾರೆ, ಮಡಿಕೆ ಕುಡಿಕೆ ಮಾಡ್ತಾರೆ, ತಗೊಂಡೋಗ್ತಾರೆ, 7ನೇ ದಿವಸ 11ನೇ ದಿವಸ ತಿಥಿ ಮಾಡ್ತಾರೆ, ಆಮೇಲೆ ತಿಥಿ ಮಾಡ್ತಾರೆ. ಏನಣ್ಣ? ನನಗೆ ಗೊತ್ತಿಲ್ಲ. ಯಾಕಣ್ಣ? ನನಗೆ ಗೊತ್ತಿಲ್ಲ. ಹಲೋ 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 ಅಣ್ಣ, ನಿಮ್ಗೇನ ಕೊರೋನಾ ಗಿರೋನ ಬಂದೈತ ಅಣ್ಣ? ನಿಮ್ಮ ಬಂದೈತೆ. ಯಾಕಣ್ಣ ಈ ತರ ಬಂದಿದ್ಯಾ? ಕೊರೋನಾಗ ನಿಮ್ಮ ಪ್ಲೇಸ್ ಆಗ್ಬರ್ತೈತೆ ನಮ್ಗೆ. ನೀನು ಹುಡುಗ್ಬಿಟ್ಟು ಅಚ್ಚುಕಟ್ಟಾಗಿ ಮನೆಗೆ ಹೋಗು, ಫೋನ್ ಮಾಡಿ ಹಾಕಿ ನಮ್ಮನ್ನ ತಲೆ ತಿಂತಿಲ್ಲ. ಅಣ್ಣ ನಾನ್ ನಿಮ್ಮ ಅಭಿಮಾನಿ ಅಣ್ಣ. ಅಭಿಮಾನಿ ಅಣ್ಣ ನೀನ್ ಯಾವ್ದು ದನದ ಕೊಟ್ಟಿಗೆ ಮನೆಗೆ ಇದ್ಯಾ ಕಣ? ಸೌಂಡೇ ಕೇಳಿಸ್ತಾ ಇಲ್ಲ ನೀನ್ ಮಾತಾಡೋದು. ಮಳೆ ಮಳೆ. ನೀನ್ ಯಾವ್ದು ದನದ ಕೊಟ್ಟಿಗೆ ಮನೆಗೆ ಇದೆಯಾ? ಸಗಣಿ ಬಚ್ಚಕ್ಕೆಲ್ಲ ಕೊಟ್ಟಿಗೆ ಮನೆಗೆ ಇದ್ದೀನಿ. ಸಗಣಿ ಬಚ್ಚಕ್ಕೆಲ್ಲ ಹೋಗೈತಿ ಅಣ್ಣ ಇಷ್ಟೊತ್ತಿಗೆನೆ, ಅಸಲಿ ಕೇಳಿಸ್ತಾ ಇಲ್ಲ ಅಲ್ವಾ ಅಣ್ಣ? ಇಲ್ಲ ಇಲ್ಲ, ನಮ್ಮ ಮನೆ ಕೊಟ್ಟಿಗೆ, ನಮ್ಮ ಮನೆ ದನಿ ಕೊಟ್ಟಿಗೆ ಮನೆಗೆ ಹೋಗಿಲ್ಲ. ಯಾಕಣ್ಣ? ಹಲೋ ಹಲೋ ಆಚೆ ಕಡೆ ಬರ್ತೀನಿ, ಬಾರಣ್ಣ ಈಚೆ ಕಡೆ ಬಂದು ಮಾತಾಡೋಣ. ಯಾಕಣ್ಣ ಹುಚ್ಚಿಡ್ದೋಯ್ತು? ಹಲೋ ಹಲೋ ಹೇಳಿ. ಯಾರೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡಿದ್ರು. ನೆನ್ನೆ ಬಂದು ಬ್ರಾಯ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ ಬಂದು ಕೊಡಿಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ? ನಾವಿಲ್ಲ, ಇದು ತುಂಬ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ? ಇಲ್ಲ ಇಲ್ಲ, ಹೇಳಿ. ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದ್ದೀನಿ. ಇಲ್ಲ ಇಲ್ಲ, ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ಕಾಸು ಆಯ್ತ್ರ ಅಕ್ಕ? ಕಾಸು ಆಯ್ತ್ರ ಅಕ್ಕ? ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗೆ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ನ ಜೊತೆಗೆ. ನಂಗೆ ಯಾವ್ದಾವಲ್ಲ ಆಡಿದ್ರು ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದ್ರಿಕೆ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು ಅಲ್ಲ. ನೀವು ನಾವು ಎಲ್ಲ ಡ್ಯಾನ್ಸ್ ಆಡೋದ್ವಲ್ಲ ಇದ್ರಲ್ಲಿ, ಕ್ಲಬ್ಬಲ್ಲಿ. ಯಾವ್ದ ಕನಿಷ್ಠನಾಗ ಇರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ ಬೆಳಗ್ಗೆ ಅಲ್ಲ ಇದು ಅಕ್ಕ. ನಾವು ಯಾವ್ದೋ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು 7ನೇ ಹೆಂಡತಿ ಅವ್ರಿಗೆ. ಇಲ್ಲಿ ರಾತ್ರಿ ಎಲ್ಲ ಬರೇಕೆ ಅದು ಆಚೆ ಹಾಕಿವ್ರು. ನಿಮ್ಮ ತುಲ್ಲಾಗಿರ್ಲಿ ನಿಂತ್ಬಾರ್ದು. ಏನ್ಕೆ ಅಂದ್ರೆ ಸುಮ್ಮನೆ ಉಣ್ಣಾಕೆ. ನೋಡು ಈ ಪ್ರಾಕ್ಟೀಸಿಗೆ ಬಂದೆ ಬೂನಳ್ಳಿ. ನಾನು ಕಿಶೋರು. ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯಣ್ಣ, ನೀನ್ ಕಾಲ್ ಮುಗಿತೀನಿ. ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಎಲ್ಲಿ ಯಾವ ಊರಾಗೆ? ಅಣ್ಣ ಇಲ್ಲೇ ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ ಅಣ್ಣ.
ಹಾ ತುಮಕೂರು ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ ಪಿಲ್ಲಿಗಲ್ಲಿ ಅಂತ ಊರೈತೆ. ಎಲ್ಲ ಯಾವ ಕಡೆ ಬರೋದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಅಲ್ಲ ಯಾವ ಕಡೆ ಹಿಂಗೆ ಕುಣಗುಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ. ಫೆಬ್ರವರಿ 30ನೇ ತಾರೀಕು ನನ್ ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಡ್ರಿ. ಅಯ್ಯೋ ನಮ್ಮ ಆಶೀರ್ವಾದ ಏನ್ ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ. ಯಾಕೆ ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ ನಾವು? ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ. ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು ಇವತ್ತು ಫೆಬ್ರವರಿ 28 ಇವತ್ತು. ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ. ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ. ಆಯ್ತು ಸ್ವಾಮಿ. ಆಯ್ತು 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರು ಸತ್ತಿ ದಿವಸ ಅವತ್ತು ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀವಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ. ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನಿಮ್ಮ ಅಮ್ಮನ ಹಾಕಿ ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರೋ ನನ್ನ ಮಗನಲ್ಲ ನಮ್ಮ ಈ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮನ್ ನೀನು. ನರಸಿಂಹಣ್ಣ, ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರ್ತಕ್ಕ ಮಗು. ಹಲೋ, ನಿಮ್ಮ ಹೆಸರು ಹೇಳಿಯಪ್ಪ. ನಮ್ಮ ಹೆಸರು ನರಸಿಂಹರಾಜು. ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮ ಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮ್ಗೆ ಒಂದು ಒಳಿತಕ್ಕಂತ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ. ನಮ್ದು ಬಳ್ಳಾಪುರ ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ ಅಲ್ವಾ? ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು. ಯಾವುದೇ ಹಣಕಾಸಿನವನ್ನು ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ನಾನು ಒಳ್ಳೇದ್ ಮಾಡಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡಬೇಕು ಅನ್ನೋದಂತ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂತ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರ್ಬೇಕು ಅಲ್ವನಪ್ಪ? ಅಲ್ವಾ? ಇಬ್ರು ಮಕ್ಕಳಿದ್ದಾರೆ, ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು. ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣನ್ನು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ, ಅಂತದೇನಿಲ್ಲ. ಅಂತದೇನಿಲ್ವಾ? ಇಲ್ಲ. ಈಗಾಗಲೇ ನಿನಗೆ 3 ಜನ ಸ್ಟೆಪ್ನಿದಿರು ಇರ್ಬೇಕಲ್ಲಪ್ಪ. ಜಂಗರ್ ಇರ್ಬೇಕಲ್ಲಪ್ಪ. ನೀವು ಪ್ರಾಯಣ ನಿಮ್ಮನ್ನಲ್ಲ ರೀ. ಹಲೋ ಹಲೋ, ಸ್ಟೆಪ್ನಿ ನಿಮ್ಮಮ್ಮನ ಕೊರೋನಾ ಒಂದು ಕುಂತೈತಿ. ಸ್ಟೆಪ್ನಿಗೆ ಹೋದ ಪ್ರಾಯಣಕ್ಕೆ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು, ನಾನು ಸುಮ್ಮನೆ
ನೀನ್ ಸ್ವಾಮೀಜಿನ ನೀನು? ಕೇರಳದ ಪ್ರಖ್ಯಾತ ಜ್ಯೋತಿಷಾರ್ಧಕ ನಾನು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯಾ ನೀನು? ನಿನ್ ನೋಡ್ತೆ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲನ ಈ ಮದುವೆ ಅರ್ಧ ಬರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೆಸರು ಇರೋದು ನಿಮ್ಮಂತ. ಇವನ್ ಯಾವನ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತದ. ಹಲೋ ಹಲೋ ನೋಡಪ್ಪ, ಹಾ ನಿನಗೆ ಮುಂದಕ್ಕೆ ನೀನೇನ ಬೈಕೋ ಆ ಪಾಪಕ್ಕೆ ನೀನು ಹೋಗ್ತೀಯಾ? ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ. ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ರಾಜಕೀಯ ಯೋಗ ಐತೆ ಅಂತ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನ ಐತೆ ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಮೆಟ್ನಾಗೂ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು. ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹ್ಞೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ? ಮಾಡಿ ಆದ್ಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಅವನ ಗುಲಾಮ್ ನನ್ನ ಮಗ ಹೇಳ್ದ ಅವನಾರು ಸತ್ತೋಯ್ದು ನಿನ್ನ ಕಾಯಿನ ಹಾಕಿ ನಿಂತ ಮಾಡಿ ಒಂಚೂರು ಹಲೋ ಕಾಯಿನ ಹಾಕಿ ಇಂತ ನನ್ನ ಮಕ್ಳಿಂದಲೇ ನನಗೆ ಯಾರು ನಂಟ್ರು ಯಾರು ಮಾತಾಡ್ಸಂಗ ಆಗೋದ್ರು ಕಾಯಿನ ಹಾಕಿ. ನರಸಿಂಹಣ್ಣ ಏನ್ ಮಾಡ್ತಿದ್ಯಣ್ಣ? ಟಿವಿ ನೋಡ್ತಾ ಇದ್ದೀನಿ. ಯಾಕಣ್ಣ ಅವಾಗಲೇ ಕಟ್ ಮಾಡ್ದೆ? ಯಾಕೆ ನಿಮ್ ಹೆಂಗದ್ರು ಬೈತಾ ಇದ್ರು? ಅವಾಗಲೇ ಅಕ್ಕವ್ರು ಬೈತಾ ಇದ್ರು ನಿಮ್ಮ ಮನೆಗೆ, ಯಾಕಣ್ಣ? ಬಟ್ಟೆ ಇಕ್ಕೊಂಡ್ರಲ್ಲ ಅಂದ್ರೆ ಚಡ್ಡಿ ಕಂಡಿರ್ಲಿಲ್ವಂತ ಒಳಿಕೆ? ಚಡ್ಡಿ ಕಂಡಿರ್ಲಿಲ್ವಂತೆ? ಹಂಗೆ ಕೂತ್ಕೊಂಡಿದ್ದೆ ಅಣ್ಣ. ಯಾರ್ಯಾರಿಗೆ ಕೊಟ್ಟಿದ್ದ ದರ್ಶನ? ಮರ್ತ್ರೆ ಅದ ಯಾವ್ದೋ ಗೋಳಾಡ್ತಿದ್ರು ಇವ್ರು ಜಿ ಕನ್ನಡದಾಗೆ. ಬಂದವನು ಹಂಗೆ ಕೂತ್ಕೊಂಡಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ ನಾನು. ಚಡ್ಡಿ ಯಾಕೆ ಬಿಚ್ಚಕ್ ಹೋಗಿದ್ದೆ ನೀನು? ಬಾತ್ರೂಮ್ಗೆ ಹೋಯ್ತಲ್ಲ, ಚಡ್ಡಿ ಅಲ್ಲ ಇದು ಒಡೆದ್ನಲ್ಲ ಹಂಗೆ ಆತು. ತಿರ್ಗಾ ಸ್ನಾನ ಮಾಡ್ಕೊಂಡು ಹಂಗೆ ಇದನ್ನ ತಗೋ ಸುತ್ಕೊಂಡ್ ಸುಮ್ಮ ಕೂಕೊಂಡಿದ್ದೀನಿ ಇಲ್ಲಿ. ಅವ್ರು ಯಾರೋ ಗೋಳಾಡ್ತಿದ್ರು ಟಿವಿಗೆ ನೋಡ್ಕೊಂಡು. ಯಾರ್ಯಾರಿಗೆ ದರ್ಶನ ಕೊಟ್ಟೆ? ಯಾರ್ಯಾರು ನೋಡ್ರಿ ಲಾಸ್ಟಿಗೆ ಗೊತ್ತಾಗಿರೋದು. ಯಾರು ಹೇಳಿದ ಆಮೇಲೆ? ನಮ್ಮ ಅಜ್ಜಿ. ನಿಮ್ಮ ಮನೆಯವರ? ಯಾರ್ಯಾರು ನೋಡ್ಕೊಂಡು ಹೋದ್ರು? ಯಾರ್ಯಾರು ಅಂಗಡಿಗೆ ಬಂದಿದ್ರು ವ್ಯಾಪಾರಕ್ಕೆ? ಹೆಂಗಪ್ಪ ಮತ್ತೆ ಅವ್ರೆಲ್ಲ ನೋಡ್ಕೊಂಡು ಹೋಗೋರೇನು? ಗೊತ್ತಾಗಿಲ್ಲ. ಆಮೇಲೆ ನಿಮ್ಮ ಮನೇಲಿ ಬೈದ್ರಾ? ಮುಚ್ಚ ಮುಖ ಅಂತ ಅಂದ್ರು. ಏನ್ ಆಮೇಲೆ ನಿಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ಆಮೇಲೆ ಏನು ಅಂತ ಅಂದ? ಈಗ ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡಿದ್ರು. ಯಾರು? ಇದನ್ನು ಅದೇನು ಗೂಡ್ಸ್ ಆಫ್ ಮಾಡೋದು ಇದು ಇದೆಂತ ಇದು ವಾಟ್ಸಾಪ್. ನಾವು ನೀವು ಮಗ ಕಾಣೋದು. ವಿಡಿಯೋ ಕಾಲು ವಾಟ್ಸಾಪ್ ಅಲ್ಲ? ಮಾಡಿ. ಯಾರು ಮಾಡಿದ್ರು? ಯಾರೋ ಇವರು ಲೇಡಿ. ಯಾಕೆ ಏನಕ್ಕೆ ಮಾಡಿದ್ರು? ಯಾಕಪ್ಪ ಏನಾದ್ರು ಮಾಡಿ ಮನೆ ಕಂಡಿದ್ರು. ಅಷ್ಟೇ ಸ್ವಾಮಿ. ಇದು ಏನಿಲ್ಲ, ಇಲ್ಲಿ ಎಲ್ಲ ನಿನ್ನ ಕಲಾಭಿಮಾನಿಗಳು, ನಿನ್ನ ಅಭಿಮಾನಿಗಳೆಲ್ಲ ಇಲ್ಲಿ ಕೂತ್ಕೊಂಡವ್ರೆ.
ದಯವಿಟ್ಟು ನೀನು ಶಕುನಿಗೆ ಒಂದು ಡೈಲಾಗ್ ಹೇಳ್ಬೇಕಂತ ಹೇಳ್ಬಿಡೋಣ. ಹಲೋ ಹಲೋ ಹೇಳೋಣ. ಅದೇ ಅಂದ್ರೆ ಕಲರ್ಸ್ ಕನ್ನಡದಾಗ ಏನೋ ಇದು ಯಾವ್ದೋ ಜಡೆ ಹಾಕ್ಯಂಡ್ ಆಡ್ತಾವ್ರಿ. ನೀನು ಕಲರ್ಸ್ ಕನ್ನಡದಲ್ಲಿ ಬಿಡು, ಶಕುನಿದು ಒಂದು ಡೈಲಾಗ್ ಅಂತ ಹೇಳೋಣ. ಚಪಾತ ಹೂ ಗುರು ವಂಶ ನೀ ನಿರ್ಮೂಲನ ಅಷ್ಟೇ ಸ್ವಾಮಿ. ಹಂಗಲ್ಲನೋ, ನಾಟಕದಾಗ ಹೆಂಗ್ ಹೇಳ್ತಿದ್ದೆ ನೀನು, ನಮ್ಗೆಲ್ಲ ಗೊತ್ತಿಲ್ವಾ? ಒಂದೇ ಒಂಚೂರು ಜೋರ ಡೈಲಾಗ್ ಬಿಡಿ ಹೇಳ್ತೀನಿ, ಇವ್ರಿಗೆಲ್ಲ ಕುಡ್ದಿರೋದೆಲ್ಲ ಇಳ್ದೋಗ್ಬಿಡ್ಬೇಕು. ಎಲ್ಲ ಎದ್ದೋತಾರ ಸ್ವಾಮಿ. ಹಂಗೆ ಹೇಳ್ಬಿಡು ಒಂಚೂರು. ಜೋರಾಗಿ ಕೇಳಿಸ್ತಿಲ್ಲ ಅಣ್ಣ, ಜೋರಾಗಿ ಮಾತಾಡೋಣ. ಜೋರಾಗಿ ಅಣ್ಣ, ಒಂಚೂರು ಜೋರಾಗಿರ್ಲಿ ವಾಯ್ಸು. ಇನ್ನೊಂದು ದಿನ ಮಾತ್ರ ತಾಳಿದ ಕಡು ವೈರಿಸಿ ಯೋಧ ಮತ್ತು 99 ಮಂದಿ ಸೋದರನ್ನು ತಿನ್ನ ಮುಂದದಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವನು. ನರಕದಲ್ಲಿ ನಿರಾಂಜನವನ್ನು ಮಾಡಿ ದುರ್ಯೋಧನ, ನರಕದ ಹಿಂಸೆ, ಭಯಾನಕ ಹಿಂಸೆಗಿಂತಲೂ ಈ ಚಾಣಾಕ್ಷ ಶಕುನಿಯಿಂದ ಆಗುವ ಹಿಂಸೆ ಅತಿ 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 ಭಯಾನಕವೆನಿಸುವುದು. ಸುಯೋಧನ, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಿರುವಾಗ ಸುಯೋಧನ ಬಾಯಿಗೆ ಒಂದು ಹನಿ ನೀರು ಬಿಡುವೋರಿಲ್ಲದೆ ಆ ನರಕದ ಮಾರ್ಗವನ್ನೇ ತೋರಿಸುವುದು. ಆ ನರಕದ ಮಾರ್ಗವನ್ನೇ ತೋರಿಸುವುದು. ದುರ್ಯೋಧನ, ನೀನು ನನ್ನನ್ನು ನಿನ್ನ ಸಹೋದರ ಮಾವ ಶಕುನಿ ಎಂದು ತಿಳಿದಿರುವೆ. ಬೆಪ್ಪೆ, ನಿನ್ನ ಸೋದರ ಮಾವ ಶಕುನಿ ಅಲ್ಲವೂ ದುರ್ಯೋಧನ ನಿನ್ನ ಪಾಲಿನ ಶತ್ರು. ಅದಕ್ಕೋಸ್ಕರ ಈ ಕದ್ದವನ್ನು ಅಳಬೇಡಿ. ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಅಭಿಮನ್ಯು, ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಹೊಡೆದ ವಾರ್ತೆಯನ್ನು ಕೇಳಿ ಆ ಪಾಂಡವರು ಇವರು ಗೌರವಕ್ಕೆ ಹಠಾತ್ತಾಗಿ ಯುದ್ಧಕ್ಕೆ ದುರ್ಯೋಧನ. ಆಗ ನೀನು ದುರ್ಯೋಧನ ಇದ್ಯಾವ ಟಿವಿ ಹಾಕಿ. ಹಲೋ ಅಣ್ಣ, ಜೋರಾಗಿ ನೀನ್ ಹೇಳಿಲ್ಲ ಬಿಡೋಣ, ಸುಮ್ನೆ ಪಾಠ ಓದ್ದಂಗೆ. ಅದ ಏನ್ ಪಾಠ ಓದ್ದಂಗೆ ಓದ್ಬಿಟ್ಟೆ. ರಾತ್ರಿ ಸಮಯ ರಾತ್ರಿ 12:30 1 ಗಂಟೆಗೆ ಮಾಡಿ ಸ್ವಾಮಿ. ಎಲ್ಲ ಮನೆಗಿರ್ತಾರೆ, ಜೋರಾಗಿ ಹೇಳ್ತೀನಿ. ನಾನು ಜೊತೆ ಇರ್ತೀನಿ. ನಾನು ಎದ್ದೆ ಇರ್ತೀರಾ? ಖಂಡಿತ ಸ್ವಾಮಿ ಖಂಡಿತ ಮಾಡ್ತೀನಿ. 1 ಗಂಟೆಗೆ. ಅದಕ್ಕೆ ನಮ್ಮ ಹುಡುಗರು ಬೆಂಗಳೂರಿಂದ ಎಲ್ಲ ಬಂದಿರೋ ಫ್ರೆಂಡ್ಸ್ಗಳು, ಅದಕ್ಕೆ ಒನ್ನೊಂದು ಡೈಲಾಗ್ ಹೇಳ್ಸೋಣ, ಚೆನ್ನಾಗ್ ಮಾಡ್ತಾರೆ ಅವರು ಅಂತ ಅಂದ್ರು. ಅದಕ್ಕೆ ಇಲ್ಲೆಲ್ಲ ಡಾಬಾದಲ್ಲಿ ಕುಡ್ಕೊಂಡ್ ಕುಂತಿದ್ದು. ನನ್ನ ಕರೆದ್ರು ಬರ್ನಲ್ ಸ್ವಾಮಿ. ನಾನು ಒಂಚೂರು ಊಟ ಮಾಡಿದ್ವಿ. ನಮ್ಗೇನಣ್ಣ ಗೊತ್ತು, ನೀವು ನಮ್ಮಂತ ಇದಕ್ಕೆಲ್ಲ ಬರ್ತೀರಾ ಬಡವ್ರ ಮನೆಗೆಲ್ಲ. ನಾವು ಬಡವ್ರೆ. ತಾಯಿನ ಆಯ್ಕೆ ನಿಮ್ಮ ಅಮ್ಮನ ಆಯ್ಕೆ ಅದರ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಯಾರು ದಾಸರು? ಯಾರು ಅರ್ಗಡೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನು ಮನೆಯೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದ್ದಾರಾ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದ್ದಾರಾ? ಅಕ್ಕ ಏನು ಮಾಡ್ತಾ ಇದೆ, ಏನು ಮಾಡ್ತಿದೆ, ಏನು ತಿಂಡಿ ತಿಂದ್ರಿ, ಏನು ಅಡುಗೆ ಮಾಡಿದ್ದಾರೆ, ನಿನ್ನೆ ಏನು ಊಟ ಮಾಡಿದ್ರಿ, ಇವತ್ತೇನು ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಯಕ್ಕೆ ಮಾತಾಡಿದ್ರು ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ಮ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಲ್ತ್ ಇದು ಅದು ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಚಿಕ್ಕದಾಗಿ ಒಂದು ಅಂಗಡಿ ಇದೆ, ಅಂಗಡಿ ಮಾಡೋದು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ದ? ನಮ್ದು 1 ರೂಪಾಯಿ ಆದ್ರೂ ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ?
ಹಾ ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ, ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ಹ್ಮ್. ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ಹೆಸರು ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ, ಆ? ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ ಬಂದವ್ರೆ. ಅವ್ರ ಮದ್ವೆ ಆಗಿಲ್ಲ ಅವ್ರು. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರಿ. ಹೌದಾ? ಮತ್ತೆ ಈಗ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಆಯ್ತು ಯಾರು ವಯಸ್ಸು 70 ವರ್ಷ 70 ವರ್ಷ ಆಯ್ತು. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ತಂದೆ ತೀರೋಗ್ಯವ್ರಿ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? ಈಗ 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ಅಯ್ಯೋ ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದಾಳೆ. ಅಲ್ಲ ರೀ ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದ್ವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯರ್ಗ ಹ್ಮ್. ಎಷ್ಟು ಜನ ಕೊಟ್ಟಿದ್ ನಾನು ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ. ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್ ಸಿಂಗಾಪುರ್ ಅಮೇರಿಕಾ ಇಲ್ಲಿ ತುಮಕೂರು ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗಾ ಸ್ವಾಮಿ ಇಡೀ ಊರಲ್ಲಿ ಎಲ್ಲ ಸೇರ್ಕೊಂಡು ಮಾಡ್ಕೊಂಡೆಲ್ಲ ಮರಕ್ ಕಟ್ಟಿ ಹೊಡೆದ್ಬಿಡ್ತಾರೆ ಹಂಗಂದ್ರೆ ನಮ್ಮ ಮಗುನ್ನ. ಹೌದಾ? ಇನ್ನೊಂದ್ ಮದ್ವೆ ಆಗಿಲ್ಲ ಅಂತಂದ್ರೆ ನಮ್ಮ ಅಣ್ತಂಬು ನಮ್ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ ಕಟ್ಟಿ ಹೊಡೆದ್ಬಿಡ್ತಾರೆ ನನ್ನ. ತಾಯಿ ಕಲ್ಲಿಡಿಯಾಗ ಮಾಡಿದೆಲ್ಲ ಸೂಳೆ ಮಗನೇ ಅಂತಾರ. ಇರ್ಲಿ ಇರ್ಲಿ. ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ ನಮ್ ತಂದೆ ತಾಯಿ ಬದುಕೋರ್ ಕಣ್ರಿ ರೇ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ. ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ತುಳ್ಳೆ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಅಂದ್ರೆ ಬೆಂಕಿ ಇಕ್ಬಿಡ್ತ ನಮ್ಗೆ. ಈಗ ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧವಂಗ ನೀವು ಮಗು ತೂಗ್ತೀನಿ ನಮಗೆ ಮೊದ್ಲು ನಾನು ಕೆರ ಅರ್ಧವಂಗ ನಾನು ಹೊಡ್ಕೊಂಡು ಮಾತಾಡ್ತೀನಿ. ಹಲೋ ಪರಮಾತ್ಮ. ದೊಡಪ್ಪ ಏನ್ ಮಾಡ್ತಿ ದೊಡಪ್ಪ? ದೊಡ್ಡಪ್ಪ ಅಲ್ಲ ತಾತಲ್ವಾ? ನೀನು ತಾತ ಆಗೋರು ತಾತ ಆಗ್ತೀಯ, ದೊಡ್ಡಪ್ಪ ಆಗ್ತೀಯ, ಚಿಕ್ಕಪ್ಪ ಆಗೋರು ಚಿಕ್ಕಪ್ಪ ಆಗ್ತೀಯ, ಅಪ್ಪ ಆಗೋರ್ಗೆ ಅಪ್ಪ ಆಗ್ತೀಯ, ಮಕ್ಕಳಾಗೋರು ಮಕ್ಕಳಾಗ್ತೀಯ, ದೊಡ್ಡವ್ರಿಗೆ ದೊಡ್ಡವ್ರು ಆಗ್ತೀಯ, ಚಿಕ್ಕವ್ರಿಗೆ ಆಗ್ತೀಯ, ಮಿಡ್ಲವ್ರಿಗೆ ಆಗ್ತೀಯ. ಹೊಟ್ಟೆ ತುಂಬ ಊಟ ಮಾಡ್ತೀಯ, ಹೊಟ್ಟೆ ಹಸಿರ ಊಟ ಮಾಡ್ತೀಯ, ಬೆಳಗ್ಗೆ ತಿಂಡಿ ತಿಂತೀಯ, ಬೆಳಗ್ಗೆ ಕಾಫಿ ಕುಡಿತೀಯ, ಬೆಳಗ್ಗೆ ಇಡ್ಲಿ ತಿಂತೀಯ. ಇದೇನಪ್ಪ ಒಂದೇ ಸಲ ಡ್ಯಾಮ್ ಹೊಡೆದೋದಾಗ ನೀರ್ ಹರಿತಾವಲ್ಲ ಹಂಗ್ ಮಾತಾಡ್ತೀಯಲ್ಲ ನೀನು. ಏನ್ ಕರ್ಮ ಮಾಡಿದ್ದೆ ಅಂತ ಹೇಳ ನಾನು. ಹಲೋ ಹಲೋ ನಾಯಿ ಹಾಲು ಕುಡಿತಿತ್ತ, ಆಮೇಲೆ ಬೆಡ್ಡು ತಿಂತಿದ್ದ, ಆಮೇಲೆ ಅನ್ನನೂ ತಿಂತಿತ್ತ, ಆಮೇಲೆ ಬಿಸ್ಕೆಟ್ ತಿಂತಿತ್ತ, ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ, ಆಮೇಲೆ ತಿಂದಿವ, ಬೆಳೆ ಜಾಕಿಂಗ್ ಹೋಗದ, ಮದುವೆ ಅಲ್ಲಿ ಗೇಟಾಗ ಕಟ್ ಮಾಡಿವ, ತಿರ್ಗಾ ಸಾಯಂಕಾಲ ಜಾಕಿಂಗ್ ಕರ್ಕೊಂಡೋಗಿವ, ಹುಚ್ಚೋಯ್ಯದ ಯೋಲದ, ಆಮೇಲೆ ತಿಗಾನೆ ತೊಳ್ಕೊಂತಿರ್ಲಿಲ್ವಾ ಅದು, ತಿರ್ಗಾ ಅಲ್ಲಿಂದ ಕರ್ಕೊಂಬರಿವ, ಕರ್ಕೊಂಬಂದು ಎಲ್ಲಿ ಮಾಡ್ಕೊಂಡು ಇದು ಮಾಡಿವ, ತಿರ್ಗಾ ಬೆಳಗ್ಗೆ ಎದೊಳದ, ಯಾರನ್ನ ಬಂದ್ರೆ ಮನೆ ಬಹು ಅಂತ ಬಗ್ಳದ, ತಿರ್ಗಾ ನಾವ್ಯಾರನ್ನ ಹೋದ್ರೆ ಎಗ್ರೆಗ್ರಿ ಕಾಲ್ ಕೊಡೋದ, ಆಮೇಲೆ ಟ್ಯಾಂಕ್ಸ್ ಕೊಡೋದ, ಕೈ ಕಾಲ್ ಕೊಡೋದ, ಆಮೇಲೆ ಮುತ್ತಿಕ್ಕದ, ನಾವೆಲ್ಲ ಓಡಾಡಿವ, ನಾವ್ ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡಿವ, ಆ ಸವಾರಿ ಮಾಡೋದೆಲ್ಲ ಓಡಾಡದ, ಆಮೇಲೆ ಪೈಪ್ ನೀರ್ ಇಟ್ಕೊಂಡ್ಬಂದು ಶಾಂಪು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ತೊಳಿವ, ತೊಳೆದಾದ್ಮೇಲೆ ಅದು ಕ್ಲೀನ್ ಆಗಿಲ್ಲ ಒರೆಸಿವ, ಒರೆಸಾದ್ಮೇಲೆ ಪೌಡರ್ ಎಲ್ಲ ಹಾಕಿವ, ಪೌಡರ್ ಹಾಕ್ಬಿಟ್ಟು ಸ್ನೋ ಹೇಳೋದು ನನಗೆ ನೀವು ಹೇಳಿದ್ನ ನನ್ಗೆ ಯಾಕೆ ತಿಳಿಸ್ತೀಯ? ನಾನು ಇವಾಗ ಮಾತ್ರ ನುಂಗಿ 13 ಮಾತ್ರ ಆಗ್ಯಾವ, ತಿರ್ಗಾ ಮಾತ್ರ ನುಂಗಂಗ್ ಮಾಡ್ಬೇಡ. ನಿಮ್ಮ ಉತ್ತು ನೀನ್ ಕಾಯಿನ ಹಾಕ್ಯಾದಾರ ನಿಮ್ಮಮ್ಮ ನಿಮ್ಮ ದಡಪ್ಪ ನೀವು ಹೇಳ್ಕೊಂಡ್ ಹೊರಗನ ಹೋಗಲ್ವಲ್ಲ ಇವ್ ತಾಯಿನ ಹಾಕ್ಯ ಯಪ್ಪನ ಕೆಟ್ಟ ನನಗೆ ಉಸಿರು ಕೈ ಉಸಿರು ನಿಂತೋದಂಗ ಆತು. ದಡಪ್ಪ ಅಯ್ಯ ನಿಮ್ಮಮ್ಮ ದೊಡ್ಡಪ್ಪನ ಸುಮ್ನೆ ಕೈತೆ ಇಲ್ಲ ಹಂಗ ನೀನ್ ಅಲ್ಲಕಂಡ್ ದಡಪ್ಪ ಯಾಕೆ ದೊಡ್ಡಪ್ಪ ಈ ತರ ಮಾತಾಡ್ತಿದ್ಯ? ಅಲ್ಕ ಮಾತು ನನ್ ತಿಕ್ಕಿಡಿಸ್ತೀರಾ ನೀವು? ಮಾತ್ರ ನುಂಗ್ತೀನಿ ಈಗ, ಮಾತ್ರ ನುಂಗ್ತೀನಿ ಯಾರು ಇವಾಗ ಫೋನ್ ಮಾಡಿ ಮಾತಾಡೋ ಅಂತ ಹೇಳಿದಾರು. ಯಾಕೆ ದೊಡ್ಡಪ್ಪ ಈ ತರ ಮಾತಾಡ್ತಿದ್ದೀನಿ ನೀವು?
ನೀನ್ ಮಾತಾಡಿಲ್ವ ಒಂದು? ಹಾ ನೀನ್ ಆಗ್ಲಿಂದ ಒಂದು ಮಾತಾಡಿಲ್ವಾ? ದೊಡ್ಡಪ್ಪ ನಾನೇನೋ ಮಾತಾಡಿದ್ದೀನಿ ಅವಾಗ್ಲಿಂದ. ಓ ಇದು ಸಾವಿನ ಮುನ್ಸೂಚನೆ ಮುಂಗನಸು ಇದು. ಅಲೋ ದೊಡ್ಡಪ್ಪ, ತಳಿ ನಾನು ಜಿಗಿಟ್ಕೊಂತ ಇದ್ದೀನಿ, ನಾನು ಮನಸ್ನ ಯಾರು ಅಂತ ಜಿಗಿಟ್ಕೊಂತ ಇದ್ದೀನಿ ತಳಿ. ದೊಡ್ಡಪ್ಪ ನೀನ್ ಆಗ್ಲಿಂದ ಮಾತಾಡೇ ಇಲ್ವಾ? ಹಾಲು ಅಂದಿರೋ ಅಶಕನ್ ದೊಡ್ಡಪ್ಪ. ನಾಯಿ ಬೆಟ್ಟಾಕ್ತೀನಿ ತಾಬಾರಿ ಇವಾಗ ತೋಬಾರಿ ಅಂತ ಆಗ್ಲಿಂದ ಹೇಳಿದ್ದು. ಏನ್ ಮಾತಾಡೋದು ದೊಡ್ಡಪ್ಪ? ಏನ್ ಮಾತಾಡ್ತಿರೋದು? ಏನೇನು ಮಾತಾಡುತ್ತೆ ದೊಡ್ಡಪ್ಪ? ದೊಡ್ಡಪ್ಪ ದೊಡ್ಡಪ್ಪ ನಾನು ಹೇಳ್ತಿಲ್ವ ನೀನ್ ದೊಡ್ಡಪ್ಪ ನಿಮ್ಮ